ಬಾರ್ ಎತ್ತಂಗಡಿ ಮಾಡುವಂತೆ ಒತ್ತಾಯಿಸಿ ಕಳೆದ 2 ದಿನಗಳಿಂದ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದು, ಹೊಸಕೋಟೆ ತಾಲೂಕಿನ ಬಂಡಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಗ್ರಾಮದ ರಸ್ತೆಯ ಪಕ್ಕದಲ್ಲೇ ಶಾಲೆ ನಿರ್ಮಿಸುತ್ತಿರುವುದಾಗಿ ಸುರೇಶ್ ಎಂಬಾತ ಕಟ್ಟಡ ಕಾಮಗಾರಿ ನಡೆಸಿದ್ದು, ಕಟ್ಟಡ ಕಾಮಗಾರಿ ಮುಗಿಯುತ್ತಿದ್ದಂತೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಬೋರ್ಡ್ ಹಾಕಿ ಮದ್ಯದ ಅಂಗಡಿ ತೆರೆದಿದ್ದಾನೆ ಎನ್ನಲಾಗಿದೆ. ಇದರಿಂದ ರೊಚ್ಚಿಗೆದ್ದ ಗ್ರಾಮದ ಮಹಿಳೆಯರು, ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಎತ್ತಂಗಡಿ ಮಾಡುವಂತೆ ಆಗ್ರಹಿಸಿದ್ದಾರೆ. ನಾವು 200 ರೂಪಾಯಿ ಹೂವ ಏನೋ ರೋಡ್ ತಳ್ಳೆ ತಕೊಂಡ್ಬಂದಿರ್ತೀರ, ತಕೊಂಡ್ಬಂದಿವ್ನ ಯಜಮಾನಿಗೆ ಕುಡಿಬೇಕು, ಇವ್ನ ಹೆಂಡ್ರು ಮಕ್ಕಳು ಬಂದೋಬಸ್ತ್ ಆಗಿರ್ಬೇಕು. ಈಗಾಗಲೇ ಮಕ್ಕಳು ಕುಡಿದು ಹಾಳಾಗಿದ್ದಾರೆ. ಗ್ರಾಮದಲ್ಲಿ ಬಾರ್ ತೆರೆದರೆ ಹಲವು ಮನೆಗಳ ಸಂಸಾರಗಳೇ ಹಾಳಾಗುತ್ತೆ ಅಂತ ಮಹಿಳೆಯರ ಅಳಲು ತೋಡಿಕೊಂಡಿದ್ದಾರೆ. ನಂದಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಂಡಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪ್ರತಿಭಟನೆ ಮಾಡಿದ್ದಕ್ಕೆ ಗ್ರಾಮದ 20 ಜನರ ಮೇಲೆ ಬಾರ್ ಮಾಲೀಕ ಎಫ್ಐಆರ್ ದಾಖಲು ಮಾಡಿಸಿರುವುದಾಗಿ ಗ್ರಾಮದ ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ದೇವನಹಳ್ಳಿ.